ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ನ ಎಕ್ಸ್ ಕಂಟೆಸ್ಟೆಂಟ್ಗಳು ಎಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ಏನಕ್ಕೆ ಬರ್ತಾ ಇದ್ದಾರೆ ಎತ್ತ ಕಥೆ ಅಂತ ಈ ಪ್ರೋಮೋದಲ್ಲಿ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಂಗೆ ನೋಡ್ತಾ ಇರ್ತೀರಾ. ಸಬ್ಸ್ಕ್ರೈಬ್ ಅಂತ ಮೇಲೆ ಬಟನ್ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಪ್ರೋಮೋ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಿನ್ನೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡಬೇಕಾಗಿರುತ್ತೆ. ಅಂಡ್ ಮೋರ್ ಓವರ್ ನಿನ್ನೆ ರಕ್ಷಿತಾ ಬಗ್ಗೆ ತುಂಬಾ ಹೇಟ್ ಸಿಗ್ತಾ ಇದೆ. ಅಂಡ್ ರಕ್ಷಿತಾ ಮಾಡಿ ಸರಿ ಇತ್ತ, ಗಿಲ್ಲಿ ಮಾಡಿ ತಪ್ಪಿತ್ತ, ಅದೆಲ್ಲ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬರೋಣ. ಲೈಕ್ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಅಂಡ್ ವಿಡಿಯೋನ ಇನ್ನು ದಯವಿಟ್ಟು ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಲೈಕ್ ಮಾಡಿ. ಅಂಡ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡ್ತಾ ಇದ್ರೆ. ದಯವಿಟ್ಟು ನಮ್ಮ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಮೇಲೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಇರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸ್ ಕಂಟೆಸ್ಟೆಂಟ್ ಗಳಾದಂತ ರಜತ್ ಅವರು, ತ್ರಿವಿಕ್ರಮ್ ಅವರು, ಮಂಜಣ್ಣ, ಆಮೇಲೆ ನಮ್ಮ ಚೈತ್ರ ಕುಂದಾಪುರ, ಆಮೇಲೆ ನಮ್ಮ ಮೋಕ್ಷಿತ ಅವರು 5 ಜನ ಬಂದಿರೋ 5 ಜನಕ್ಕೆ ಏನಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಸೊ ಪಂಚ ಪಾಂಡವ್ರ ತರ ಬಂದಿದ್ದಾರೆ ಒಳಗಡೆ. ಸೊ ಗೈಸ್, ಆಕ್ಚುಲಿ ಏನಪ್ಪಾ ಮಜಾ ಇರೋದಂದ್ರೆ ಈಗ ನಮ್ಮ BBK ಮನೆ ಇವಾಗ BBK ರಾಯಲ್ ಹೌಸ್, BBK ರಾಯಲ್ ಪ್ಯಾಲೇಸ್ ಆಗಿದೆ ಇವಾಗ. ಸೊ ಹೋಟೆಲ್ ಅಲ್ಲಿ ಬುಕ್ ಮಾಡೋ ತರ ರೂಮ್ ನ ಬುಕ್ ಮಾಡ್ಕೊಂಡು ನಮ್ಮ ಮಂಜಣ್ಣ ಒಳಗಡೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ. ಮಂಜಣ್ಣ ಫೋನ್ ಮಾಡಿ ನಾನು ಹೋಟೆಲ್ ಬುಕ್ ಮಾಡಿದೆ, ಬರ್ತಾ ಇದೀವಿ ಅಂತ ಹೇಳ್ತಾರೆ. ಇಲ್ಲಿ ಸ್ಪಂದನ ಓಕೆ ಸರ್ ಬನ್ನಿ ಅಂತ ಹೇಳ್ತಾರೆ. ಬ್ಯಾಂಗ್ ಆಗಿ ಲೈಕ್ ಲಾನ್ ಏರಿಯಾದಲ್ಲಿ ಒಂದು ಕಾರಲ್ಲಿ ಎಂಟ್ರಿ ಕೊಡ್ತಾರೆ. ಕಾರ್ ಅಂತಂದ್ರೆ ಮಾಮೂಲಿ ಗೊತ್ತಿರ್ತೀವಿ ರೆಸಾರ್ಟ್ ಅಲ್ಲೇ. ಸೊ ಅದನ್ನ ಏನಂತಾರೆ ಗೊತ್ತಿಲ್ಲ ಆಕ್ಚುಲಿ. ಸೊ ಎಂಟ್ರಿ ಕೊಟ್ಟಿದ ತಕ್ಷಣ ಸೊ ಎಲ್ಲರೂ ರಜತ್ ಮಾತ್ರ ರಾಗಿ ಎಂಟ್ರಿ ಕೊಡ್ತಾರೆ ಗುರು, ಹಿಂಗ್ ಅನ್ಕೊಂಡೆಲ್ಲ. ಸೊ ಸಖತ್ತಾಗಿ ಎಂಟ್ರಿ ಕೊಡ್ತಾರೆ. ಸೊ ಆಕ್ಚುಲಿ ಎಂಟ್ರಿ ಕೊಡ್ತಾ ಇದ್ದಂಗೆನೆ ಬಿಗ್ ಬಾಸ್ ಫಸ್ಟ್ ರಜತ್ ಮತ್ತೆ ತ್ರಿವಿಕ್ರಮ್ ಅವ್ರು ಹೋಗೋದು ಕಾವು ಹತ್ರ ಹೋಗ್ತಾರೆ. ಸರ್ ನೀನೇ ಕಾವು ಅಂತ ಅಲ್ಲ ಅನ್ಬೇಡಿ ಸರ್, ಯಾಕಪ್ಪ ಅಂತಂದಾಗ ಕಾವು ಅಂತಂದ್ರೆ ನೋವಾಗುತ್ತೆ ಸರ್ ನನಗೆ ಅಂತ ಗಿಲ್ಲಿ ಹೇಳ್ತಾರೆ. ನಾವು ಬಂದಿರೋದು ಸರ್ ಅಂತ ಇಲ್ಲಿ ಟಾಮ್ ಕೊಡ್ತಾರೆ ಇಲ್ಲಿ. ಸೊ ಇದ್ರ ಜಸ್ಟ್ ಬ್ಯಾಂಟರ್ ಏನಪ್ಪಾ ಅಂತಂದ್ರೆ ಮಜಾ ಇರೋದು ಯಾರ್ದು ಗೊತ್ತಾಗೈತೆ ಆಕ್ಚುಲಿ, ಅಶ್ವಿನಿ ಮ್ಯಾಮ್ ವರ್ಸಸ್ ರಜತ್. ಹೌದು, ತುಂಬಾ ಜನ ನೀನೆ ಲೈವ್ ಅಲ್ಲಿ ಕುತ್ಕೊಂಡು ಹೇಳ್ತಿದ್ದು ರಜತ್ ಬಂದ್ರೆ ಹೆಂಗಿರುತ್ತೆ ಬ್ರೋ ಅಂತ ಹೇಳ್ತಾ ಇದ್ರಿ ಅವ್ರ ಬದಲು. ಬಟ್ ಈಗ ರಜತ್ ಅವರು ಮತ್ತೆ ಅಶ್ವಿನಿ ಮ್ಯಾಮ್ ಬ್ಯಾಂಟರ್ ಗಳು ನೋಡಕ್ ಸಖತ್ ಮಜಾ ಇರುತ್ತೆ ಗೈಸ್. ಆಕ್ಚುಲಿ ಇಲ್ಲಿ ಏನೋ ಹೇಳ್ತಾರೆ, ಇಲ್ಲಿ ಏನಕ್ಕೆ ನಿಮ್ ವಾಯ್ಸೇ ಬರ್ತಾ ಇಲ್ಲ ಅಂತಂತಾರೆ. ಹೌದು, ಬರ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಬಟ್ ಮೊನ್ನೆಲ್ಲ ಬಂದಿರೋದು ಯಾಕೆ, ಲಾಸ್ಟ್ ವೀಕ್ ಎಲ್ಲ ಬಂದಿದ್ದು, ಇಲ್ಲಿ ಇವಾಗ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಅವ್ರಿಗೂ ಗೊತ್ತಾಗಿದೆ ಇವ್ರು ಚೇಂಜಸ್ ಆಗಿದ್ದಾರೆ. 0.2 ಅಂತ ಏನೋ ಹೇಳಿದಾರಲ್ಲ. ಸೊ ದಟ್ ಏನಿದು ಇವರು ಲಾಸ್ಟ್ 2 ವೀಕ್ಸ್ ಅಲ್ಲೆಲ್ಲ ಆತರ ಇದ್ರು, ಈಗ ಎಲ್ಲ ಅವ್ರ ವಾಲ್ಯೂಮ್ ಅಂತ ಕೇಳ್ತಾ ಇರ್ತಾರೆ ರಜತ್ ಅವರು. ಸೊ ಗೈಸ್, ಆಕ್ಚುಲಿ ಇನ್ನೂ ಮಜಾ ಇರ್ತಿತ್ತು ಯಾರು ಗೊತ್ತಾ, ಪ್ರಥಮ್ ಅವ್ರನ್ನು ಮತ್ತೆ ಲೈಕ್ ಲಾರ್ಡ್ ಪ್ರಥಮ್ ಮತ್ತೆ ನಮ್ಮ ವಿನಯ್ ಅಣ್ಣನ್ ಇಬ್ರು ಬಿಟ್ಬಿಟ್ಟಿದ್ರೆ ಇನ್ನೂ ಬೆಂಕಿ ಆಗಿರೋದು ಪ್ರೋಮೋದಲ್ಲಿ ಮಾತ್ರ. ಬಟ್ ಎನಿವೇಸ್ ಇಷ್ಟು ಜನ ಕುತ್ಕೊಂಡು ಮಾತಾಡ್ತಿದ್ದೆ. ಇನ್ನು ಚೈತ್ರ ಕುಂದಾಪುರ ಅವ್ರದ್ದು ಮತ್ತೆ ಮೋಕ್ಷಿತ್ ಅವ್ರದ್ದು ಏನು ವಾಯ್ಸ್ ಬಂದಿಲ್ಲ. ಬಟ್ ಮೇ ಬಿ ಅದು ಇಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಅನ್ಕೊಂಡಿದ್ದೆ. ಚೈತ್ರ ಕುಂದಾಪುರ ಅವ್ರದ್ದು ಬ್ಯಾಂಕ್ ಆಗಿ ಏನೋ ಎಂಟ್ರಿ ಇರುತ್ತೆ ಅಂತ ಅನ್ಕೊಂಡೆ. ಬಟ್ ಸ್ಟಿಲ್ ಈ ಒಂದು ಪ್ರೋಮೋದಲ್ಲಿ ಚೈತ್ರ ಅವ್ರದ್ದು ಇಲ್ಲ, ಮೋಕ್ಷಿತ್ ಅವ್ರದ್ದು ಇಲ್ಲ, ಮಂಜಣ್ಣ ಅವ್ರದ್ದು ಕೂಡ ಏನು ಅಂದ್ರೆ ಮಂಜಣ್ಣ ಸ್ಟಾರ್ಟಿಂಗ್ ವಾಯ್ಸ್ ಮಾತ್ರ ಕೇಳಿಸಷ್ಟೇ, ಬಂದ ತಕ್ಷಣ ಬ್ಯಾಂಗ್ ಇಲ್ಲ. ತ್ರಿವಿಕ್ರಮ್ ಅವ್ರದ್ದು ಏನಿಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ರಜತ್. ಬಟ್ ರಜತ್ ಮಾತ್ರ ಇಲ್ಲಿ ಫೈರ್ ಬ್ರ್ಯಾಂಡ್ ಅದು ಲೈಕ್ ರಜತ್ಗೆ ಮಾತ್ರ ಖಡಕ್ ಆಗಿ ಲೈಕ್ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ ಆಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ನನ್ನ ಪ್ರಕಾರ ಸೊ ಈ 5 ಜನಕ್ಕೆ ಜೊತೆಗೇನೆ ಇವ್ರನ್ನು ಕಳ್ಸ್ಬೇಕು. ನೀನು ಯಾವ್ದು ಹೇಳಿದ್ರೆ ಪ್ರಥಮವನ್ನು ಕರ್ಸಿದ್ರೆ ಖಡಕ್ ಆಗಿರೋದು. ಸೊ ಒಟ್ನಲ್ಲಿ ಗೈಸ್ ಏನ್ ಅನ್ಸುತ್ತೆ, 5 ಜನ ನಾವು ಇನ್ನೊಂದು ಹೇಳ್ತಾರಪ್ಪ, ಆಕ್ಚುಲಿ ನೀವು ರೋದ್ನೆಗಳಾದ್ರೆ ನಾವು ಎಕ್ಸ್ ರೋದ್ನೆಗಳು ಅಂತ. ರಜತ್ ಅವ್ರಿಗೆ ಮಾತ್ರ ಮಾತಿನ ಮೇಲೆ ಯಾರಿಗೂ ಕಂಟ್ರೋಲ್ ಮಾಡಕ್ ಆಗಲ್ಲ ಗುರು, ಯಾಕಂದ್ರೆ ಆ ತರ ಟಾಂಗ್ಗಳು ಕೊಡ್ತಾ ಇರ್ತಾರೆ. ಸೊ ಎಕ್ಸ್ ರೋದ್ನೆಗಳು ಬಂದಾಯ್ತು ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ, ಇವತ್ತಿನ ಎಪಿಸೋಡ್ ಮಜವಾಗಿರುತ್ತಾ ಇಲ್ಲೋ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಮೋಸ್ಟ್ ಆಫ್ ಆಲ್ ಇನ್ನೂ ತುಂಬಾ ಜನದ್ದು ನಾಮಿನೇಷನ್ಸ್ ಕೂಡ ಆಗಿಲ್ಲ. ಬಟ್ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಇರುತ್ತೆ. ಸೊ ಆಫ್ಟರ್ ದಟ್ ಇವ್ರು ಬರ್ತಾರೆ, ಇವ್ರು ಬಂದು ಫುಲ್ ಮಜಾ ಇರುತ್ತೆ. ಅಂಡ್ ಇನ್ನೊಂದು ಅಂದ್ರೆ ಟಾಸ್ಕ್ ಕೊಟ್ಟಿರೋದು ಆಕ್ಚುಲಿ. ಅಂಡ್ ಎಷ್ಟು ವಾರಗಳ ಕಾಲ ಉಳ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ. ಸೊ ನೋಡ್ಬೇಕಾಗುತ್ತೆ, ಈ ವಾರ ಫುಲ್ ಕಂಪ್ಲೀಟ್ ಆಗಿ ಉಳ್ಕೊಳ್ತಾರೆ, ಇಲ್ಲ ಜಸ್ಟ್ ಬಂದು ಹೋಗ್ಬಿಡ್ತಾರೆ ಈ ಒಂದು ಎಪಿಸೋಡ್ ಅಲ್ಲಿ. ನಾಳೆಯಿಂದ ಮತ್ತೆ ಫ್ರೆಶ್ ಎಪಿಸೋಡ್ ಮಾಡ್ತಾರೆ. ಟಾಸ್ಕ್ ನಾಮಿನೇಷನ್ಸ್ ಅಲ್ಲಿ ಏನಾದ್ರು ಕೊಡ್ತಾರೆ ಮೇ ಬಿ, ಯಾಕಂದ್ರೆ ತ್ರಿವಿಕ್ರಮ್ ಕೂಡ ಸೀರಿಯಲ್ ಮಾಡ್ತಿರೋದ್ರಿಂದ ಮೇ ಬಿ ಬಿಸಿ ಶೆಡ್ಯೂಲ್ ಒಬ್ರು ಉಳ್ಕೊಳ್ಬೋದೇನೋ ಅಂತ ಅನ್ಸುತ್ತೆ. ಯಾರೋ ಒಬ್ರು ಒಂದು ವೀಕ್ ಉಳ್ಕೋಬಹುದು. ಮಂಜಣ್ಣ ನನ್ನ ಪ್ರಕಾರ ಮಂಜಣ್ಣ ಉಳ್ಕೊಳ್ಬೋದೇನೋ, ಮಿಗ್ದವರೆಲ್ಲ ಮೇ ಬಿ ಡಿಸ್ಮೆಂಟಲ್ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ಗೈಸ್ ಬನ್ನಿ ಇವಾಗ ನಿನ್ನೆ ಎಪಿಸೋಡ್ ಬಗ್ಗೆ ಒಂದೊಂದು ಎಂಟ್ರಿ ಹೇಳ್ಬಿಡ್ತೀವಿ. ನೋ ಮೋರ್ ವೈಟ್ ಕಾರ್ಡ್ ಎಂಟ್ರಿ ಗೈಸ್. ಸುಮ್ಮನೆ ಗೆಸ್ಟ್ ಆಗಿ ಬಂದು ಒಂದು ವಾರ ಇರ್ತಾರೆ ಅಷ್ಟೇ, ಬೇರೆ ವೈಟ್ ಕಾರ್ಡ್ ಎಂಟ್ರಿ ಇರಲ್ಲ, ಅದಂತೂ ಫಿಕ್ಸ್ ಗೈಸ್. ಅಂಡ್ ಎಸ್ ಈ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಲೈಕ್ ನಿನ್ನೆ ಪ್ರೋಮೋದಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಆಕ್ಚುಲಿ ಏನಾಯ್ತು ಅಂತಂದ್ರೆ ತುಂಬಾ ಜನ ನೋಡ್ತಾ ಇದೆ ಅಂತಂದ್ರೆ ಇನ್ಸ್ಟಾಗ್ರಾಮ್ಸ್ ಗಳಾಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಟ್ರೋಲ್ಗಳು ಮಾಡ್ತಾ ಇದ್ದಾರೆ. ಅಂಡ್ ಜಸ್ಟ್ ಅವ್ರು ಕೇವಲ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಕ್ಲಿಪ್ ನ ಇಟ್ಕೊಂಡು ಆ ಒಂದನ್ನ ತಿರುಚಿ ಮುರ್ಚಿ ಎಲ್ಲ ಮಾಡ್ಬಿಡ್ತಾರೆ. ಬಟ್ ಕೆಲವೊಬ್ರು ಫುಲ್ ಅದನ್ನ ಏನು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿರ್ತಾರೆ ಅಂತಾನೆ ನಂಬಕ್ ಹೋಗಲ್ಲ. ಅಂಡ್ ಕೆಲವ್ರು ಏನಂತಂದ್ರೆ ಆ ಎಪಿಸೋಡ್ ನೋಡಿರಲ್ಲ, ಬಟ್ ಆ ಒಂದು ವಿಡಿಯೋಸ್ಗಳನ್ನ ನೋಡ್ಕೊಂಡ್ ಬಂದ್ಬಿಟ್ಟು ತುಂಬಾ ಜನ ಹೇಟ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋಣ. ಎಸ್, ನೆನ್ನೆ ಎಪಿಸೋಡ್ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಲೈಕ್ ಒಂದಷ್ಟು ಮಾತುಕತೆ ನಡೀತಾ ಇರುತ್ತೆ. ಅಶ್ವಿನಿ ಅವರು, ಜಾನ್ವಿ ಅವರು ಅವರೆಲ್ಲ ಬಂದು ಅದೇ ಏನೇನಾಯ್ತು, ಯಾವ ತರ ಗೇಮ್ ಮಾಡಬೇಕು
ನನ್ಗೆ ಯಾಕೋ ಈ ತರ ಏಟ್ ಸಿಗುತ್ತೆ ಅಂತೆಲ್ಲ ಅಷ್ಟೆಲ್ಲ ಗೊತ್ತಿಲ್ಲ ಅಂತ ಅನ್ಕೊಂತಾ ಇರ್ತಾರೆ. ಅಷ್ಟರಲ್ಲಿ ಲೈಕ್ ಗಿಲ್ಲಿ ಮತ್ತೆ ಜಾನ್ವಿ ಅವರು ಕುತ್ಕೊಂಡು ಒಂದು ಸಣ್ಣ ಪುಟ್ಟ ಮಾತುಕತೆ ನಡೀತಾ ಇರುತ್ತೆ ಕಿಚನ್ ಏರಿಯಾದಲ್ಲ ಮಾಮೂಲಿ ಬೆಡ್ರೂಮ್ ಅಲ್ಲಿ ನಡೀತಾ ಇರುತ್ತೆ. ಸೊ ನಡೀತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಲೈಕ್ ಒಂದಷ್ಟು ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಒಂದು ಬರುತ್ತೆ ಫಸ್ಟ್ ಮಾತುಗಳು ಏನಂತಂದ್ರೆ ಏನು ಕಲರ್ಸ್ ಕನ್ನಡ ನಂಬರ್ 1 TRP ಅಂತ ಬಂದಿದ್ದು ಹೇಳಿದ್ದು ನೀನ್ ಏನು ನಂಬರ್ ಶೋ ಹಂಗೆ ಆತರ ಹೇಳೇ ಇಲ್ಲ ಸರ್ ಅಂತ ಏನ್ ಮಾಡ್ತೇ ಉಲ್ಟಾ ಮಾಡ್ಬಿಟ್ಟಲ್ಲವ ನೀನು ಅಂತ ಇರ್ತಾರೆ. ಸೊ ಆ ಟೈಮಲ್ಲಿ ಸುಮ್ನಿರೋ ನಿನ್ಗೇನ್ ಗೊತ್ತು ಹಂಗೆ ಹಿಂಗೆ ಅಂತ ಜಾನ್ವಿ ಅವ್ರು ಹೇಳ್ತಾ ಇರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಜಾನು ನಾನು ಆಂಕರಿಂಗ್ ಐತೀನಿ ನೋಡ್ಕೋ, ಆಂಕರಿಂಗ್ ಆಗ್ಬಿಟ್ಟು ನಿಂದು ಸವಿರುಚಿ ಪ್ರೋಗ್ರಾಮ್ ಅಲ್ಲಿ ನಾನು ಮತ್ತೆ ಕಾವು ಇಬ್ರು ಜೋಡಿಯಾಗಿ ನಡ್ಸ್ಕೊಡ್ತೀವಿ ಅಂತ ಅಂತಾರೆ. ಅದಕ್ಕೆ ಈ ಸೈಡ್ ಅಲ್ಲಿ ಕಾವ್ಯ ಅವ್ರು ಏನ್ ಮಾಡ್ತಾರೆ, ಕಿಚನ್ ಪ್ರೋಗ್ರಾಮ್ ಬೇಡ ಸುಮ್ನಿರು ಅಂತ ಅಂತಾರೆ. ಇವ್ರು ಜಾನ್ವಿ ಅವ್ರು ಏನ್ ಮಾಡ್ಬಿಡ್ತಾರೆ, ಬೇರೆ ಹತ್ರ ಟ್ವಿಸ್ಟ್ ಮಾಡ್ಬಿಡ್ತಾರೆ. ಕಾವ್ಯಂಗ್ ಹೇಳಲ್ಲ, ಇಲ್ಲಿ ಗಿಲ್ಲಿಗೆ ಡೌನ್ ಮಾಡೋದಕ್ಕೋಸ್ಕರ ಉಲ್ಟಾ ತಿರ್ಸಕ್ಕೋಸ್ಕರ ಏನೋ ಸವಿರುಚಿ ಚಿಕ್ಕ ಪ್ರೋಗ್ರಾಮ ನಿನಗೆ, ಬೇರೆದೆಲ್ಲ ದೊಡ್ಡ ಪ್ರೋಗ್ರಾಮ, ನಿನಗೆ ನಾಚಿಕೆ ಆಗ್ಬೇಕು, ನಿನಗೆ ಆಂಕರಿಂಗ್ ಗಂಧ ಗಾಳಿ ಗೊತ್ತೇನೋ ನಿನಗೆ, ಸವಿರುಚಿ ಪ್ರೋಗ್ರಾಮ್ ನಿನಗೆ ಚಿಕ್ಕ ಪ್ರೋಗ್ರಾಮ್ ಹಂಗೆ ಹಿಂಗೆ ಅಂತ ಚಿಕ್ಕ ಪಾಯಿಂಟ್ ಸಿಕ್ತು ಅಂತ ಇಟ್ಕೊಂಡು ಅವ್ರು ಆಕ್ಚುಲಿ ಅದು ಹೇಳೇ ಇಲ್ಲ, ಟಾಪಿಕ್ ಇಲ್ಲ. ಆಕ್ಚುಲಿ ಗೈಸ್ ಹೇಳ್ಬೇಕು ಅಂತಂದ್ರೆ ಲೈಕ್ ಇಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಳೋದ್ ರೀಸನ್ ಏನಂತಂದ್ರೆ, ನಾನು ಮತ್ತೆ ಕಾವ್ಯ ಅವರು ಒಂದು ಆಂಕರಿಂಗ್ ಫೀಲ್ಡ್ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ದೊಡ್ಡದು ಚಿಕ್ಕದು ಸ್ಟೇಜ್ ಅಂತ ಅವ್ರು ಎಲ್ಲೂ ಮೆನ್ಷನ್ನೇ ಮಾಡಿಲ್ಲ ಇವರು. ಬಟ್ ಇವ್ರು ಏನಂತ ಮಾಡ್ಬಿಡ್ತಾರೆ, ಚಿಕ್ಕ ಪ್ರೋಗ್ರಾಮ್ ಏನೋ ನಿನ್ಗೆ ಅಂತಂದಾಗ ನೀನು ಕೆಳಗಡೆ ಇಟ್ಟು ಮಾತಾಡ್ತಾ ಇದೀಯ ಸವಿರುಚಿ ಪ್ರೋಗ್ರಾಮ್ ನ ನಿನ್ಗೂ ಅಂತ ಇರ್ಬೇಕಾರೆ, ನೀನ್ ಚಾನಲ್ನೇ ಕೆಳಗಡೆ ಇಟ್ಟು ಮಾತಾಡ್ದಲ್ಲವ ನೀನು. ಕಲರ್ಸ್ ನಂಬರ್ 1 ಬರ್ತಾ ಇದ್ದಂಗೆನೆ ನೀನ್ ಕಲರ್ಸ್ಗಿಂತ ನೀನು ದೊಡ್ಡೋಳ, ನೀನು ಕಲರ್ಸ್ ಚಾನಲ್ ಕೆಳಗಡೆ ಇಟ್ಬಿಟ್ಟು ಮಾತಾಡ್ಬಿಟ್ಟಲ್ಲ ನೀನು ಅಂತ ಮಾತಾಡ್ತಾ ಇರ್ತಾರೆ. ಮೇ ಬಿ ಈ ಕ್ಲಿಪಿಂಗ್ಸ್ ಗಳೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ, ಬಟ್ ತೋರಿಸಿದ್ದಾರೆ. ರೀಸನ್ ಯಾಕೆ ಅಂತಂದ್ರೆ, ಇಲ್ಲಿ ಏನಾಗಿದೆ, ರಕ್ಷಿತ್ ಅವರು ನಾಮಿನೇಷನ್ ರೀಸನ್ ಅದನ್ನ ಕೊಡೋದ್ರಿಂದ ಮೇ ಬಿ ಈ ಕ್ಲಿಪ್ಪಿಂಗ್ ನ ತೋರಿಸಿದ್ದಾರೆ. ಯಾಕಂದ್ರೆ ಇದು ಸ್ಯಾಟರ್ಡೆ ಕೂಡ ತುಂಬಾ ಇದು ತೋರಿಸ್ತಾ ಇಲ್ಲ ಆಲ್ಮೋಸ್ಟ್. ಯಾಕಂದ್ರೆ ಚಾನಲ್ ಕೆಳಗಡೆ ಇಟ್ಟು ಮಾತಾಡೋದು ಅವೆಲ್ಲ ಮಾತಾಡಂಗಿಲ್ಲ. ಅಬ್ಸರ್ವ್ ಮಾಡಂಗಿದ್ರೆ ನೀವು ಮೊನ್ನೆ ಅಂತ ಹೇಳ್ತಾರೆ, ಮೊನ್ನೆ ಅಂತಂದ್ರೆ ಇಲ್ಲಿ ತೋರಿಸಿ ಒನ್ ಡೇ ಫುಲ್ ಕಟ್ ಆಗಿದೆ. ಆಕ್ಚುಲಿ ಎಪಿಸೋಡ್ ಫುಲ್ ಕಟ್ ಮಾಡಿ ಚಿಂದಿ ಚಿತ್ರಾನ್ನ ತರ ಎಲ್ಲ ಎಸ್ತಿದ್ದಾರೆ. ಜಾನ್ವಿ ಹೇಳ್ತಾರೆ, ಮೊನ್ನೆ ನಾನು ಕೂತ್ಕೊಂಡು ಹೇಳ್ತೀಯ ನೀನು, ಸೊ ಏನೋ ನೀವು ಸವಿರುಚಿ ಚಿಕ್ಕದು, ಅನುಬಂಧ ದೊಡ್ಡದು, ಸೊ ಅದಕ್ಕೆ ಆಂಕರ್ ಮಾಡ್ತೀನಿ ಹಂಗೆ ಅಂತ ಹೇಳ್ಸಿ ಮಾತಾಡಿದೆ ಅಂತ ಮೊನ್ನೆ ಅಂತ ಅಂತಾರೆ. ಬಟ್ ಇಲ್ಲಿ ಅದಾಗಿದ್ದು ಹಿಂದಿನ ದಿವಸ ಮಾರನೆಗೆ ನಿಮ್ಗೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಆಕ್ಟಿವಿಟಿ ನಡೀತಾ. ಇನ್ನೊಂದು ಏನಂದ್ರೆ ಡಿಫರ್ಡ್ ಲೈವ್ ಇರುತ್ತೆ, ನಿಮ್ಗೆ ಕಟ್ ಮಾಡ್ತಾರೆ. ನಿಮ್ಗೆ 2 days ಮುಂಚೆನೆ ಒಂದು ಶೂಟಿಂಗ್ ಅಂತ ಆಗುತ್ತೆ. ನಿಮ್ಗೆ ಗೊತ್ತಿರೋ ಫ್ರೈಡೇ ಶೂಟಿಂಗ್ ಆಗುತ್ತೆ, ಸ್ಯಾಟರ್ಡೆ ಸಂಡೇ ಏನಿರುತ್ತೋ ಅದನ್ನ ಅದು ಹೇಳ್ಕೊಡಲ್ಲ ಗೈಸ್ ಆಕ್ಚುಲಿ ತುಂಬಾ ಜನ ಅದನ್ನ. ಬಟ್ ಆಲ್ಮೋಸ್ಟ್ ಫ್ರೈಡೇ ನೈಟ್ ಇಲ್ಲ ಫ್ರೈಡೇ ಇಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ಶೂಟಿಂಗ್ ಮೋಸ್ಟ್ ಆಫ್ ಆಲ್. ಎಸ್, ಸೊ ಒಟ್ನಲ್ಲಿ ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಬಿಗ್ ಬಾಸ್ ಅವರು ಒಂದಷ್ಟು ಪ್ರಮೋಷನಲ್ ಟಾಸ್ಕ್ ಗಳು ಕೊಡ್ತಾರೆ. ಅವೆಲ್ಲ ಜಸ್ಟ್ ಊಫಿ ಅವೆಲ್ಲ ನನ್ಗೆ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಯಾಕೆ ಮಂಡೇನೆ ತಗೊಬಂದು ಪ್ರಮೋಷನ್ ಟಾಸ್ಕ್ ಇಡ್ತಾರೆ ಅಂತ. ಶನಿವಾರನೂ ಕೊಟ್ಟಿರ್ತಾರೆ, ಮಂಡೇನೂ ಕೊಡ್ತಾರೆ. ಆಮೇಲೆ ಅದಲ್ಲದೆ ಗ್ಯಾಪ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾ ಇರ್ತಾರೆ ನೈಕಾದವ್ರದ್ದು. ಬಟ್ ಎನಿವೇಸ್ ಅವ್ರು ಹೊಟ್ಟೆ ಪಾಡು ಅಂತಲ್ಲ, ಅವ್ರು ತುಂಬಾ ದುಡ್ಡಿದೆ, ಆದ್ರೂ ದುಡ್ಡು ಮಾಡಕ್ ಹೋಯ್ತಾ ಇದ್ದಾರೆ. ಎನಿವೇಸ್ ಏನ್ ಮಾಡಕ್ಕಾಗಲ್ಲ. ಅಂಡ್ ಇಷ್ಟೆಲ್ಲ ಆಗುತ್ತೆ. ಇವಾಗ ನೆಕ್ಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಬರುತ್ತೆ. ಇಲ್ಲಿ ಅಭಿಷೇಕ್ ಅವ್ರಿಗೆ ಒಂದು ಇದು ಕೊಡ್ತಾರೆ, ಪವರ್ ಕೊಡ್ತಾರೆ. ಸೊ ಯಾವ ಡೈರೆಕ್ಟ್ ಅದು ಹೇಳ್ತೀನಿ, ಯಾವ ವೀಕಲ್ಲೂ ಕೂಡ ಯಾವ ಕ್ಯಾಪ್ಟನ್ಗೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾವ ಒಂದು ಪವರ್ ಕೊಡದೇ ಇದ್ದಿದ್ದು ಅಭಿಷೇಕ್ಗೆ ಕೊಡ್ತಾರೆ. ಬೈ ಲಕ್ಕ ಅದು ಗೊತ್ತಿಲ್ಲ ಬ್ರೋ, ಅದು ಯಾಕೆ ಇವ್ರು ಬಿಗ್ ಬಾಸ್ ಅವ್ರು ಬೇಕು ಅಂತಾನೆ ಮಾಡಿದ್ರು ಏನೋ ಗೊತ್ತಿಲ್ಲ. ಅಭಿಷೇಕ್ ಅವ್ರು ಬಂದು ಯಾರಾದ್ರೂ ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು, ಕ್ಯಾಪ್ಟನ್ಸಿ ಅಲ್ಲ ಡೈರೆಕ್ಟ್ ನಾಮಿನೇಷನ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅಂತ ಹೇಳ್ತಾರೆ. ಎತ್ಕೊಂಡಿದ್ ನೇಮ್ ಯಾರ್ದು ಅಂತಂದ್ರೆ ಮ್ಯೂಟೆಂಟ್ ರಘು ಅವ್ರನ್ನ ಎತ್ಕೊಂತಾರಪ್ಪ. ಸೊ ನಮ್ಮ ರೀಸನ್ ಮಾತ್ರ ಕೇಳ್ಬಿಡಿ, ಕ್ರೇಜಿಯಾಗಿ ಕೊಟ್ಟಿರ್ತಾರೆ. ಆಕ್ಚುಲಿ ರೀಸನ್ ಏನಂತ ಹೇಳ್ತಾರೆ ಅಂತಂದ್ರೆ, ನಾನು ಇಲ್ಲಿ ಉಳ್ಕೊಂಡಿರೋದೇ ಲಕ್ಕಿ ಅಂತ ಹೇಳ್ತಾ ಇದ್ದೀರಾ ನೀವು. ಸೊ ನನಗೆ ಗೊತ್ತಿದೆ, ಯಾಕಂದ್ರೆ ನಿಮ್ಗಿಂತ ಬರಕ್ಕಿಂತ ಮುಂಚೆ ನಾವು ಇಲ್ಲಿ 2 ವಾರದಿಂದ ಮುಂಚೆ ಸರ್ವೈವ್ ಹಾಕೊಂಡು ಬಂದಿದೀವಿ. ಎಷ್ಟು ಕಷ್ಟ ಇರುತ್ತೆ ಅಂತ ನಮಗ್ ಗೊತ್ತು. ನೀವೆಲ್ಲೋ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಾ, ರಘು ಅವನು ಲಕ್ಕಿಯಿಂದ ಬಂದಿರೋದು. ಅಂಡ್ ನೀವು ಆಕ್ಚುಲಿ ಲಕ್ಕಿಯಿಂದ ಕ್ಯಾಪ್ಟನ್ ಆಗಿದ್ದು ಅಂತ, ಲಕ್ಕಿಯಿಂದ ಕ್ಯಾಪ್ಟನ್ ಆಗಿದ್ದು 2 ಸತಿ ಕ್ಯಾಪ್ಟನ್ ಆಗಿದ್ದು. ಒಂದ್ಸತಿ ನಾವು ಅದೇನೋ ಬೇರೆ ತರ ಹೇಳ್ತಾ ಕ್ಯಾಪ್ಟನ್ಸಿಯಿಂದ ಕಾಯಿನ್ ಹಾಕಿದ್ದು. ಅಂಡ್ ಇನ್ನೊಂದ್ಸತಿ ಬಂದ್ಬಿಟ್ಟು ಬಿಗ್ ಬಾಸ್ ಅವರೇ ನಿಮ್ಗೆ ಇದ್ ಮಾಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಲಕ್ಕಿ ಅಂತ ಇವರೇ ಇಲ್ಲೇ ಮೆನ್ಷನ್ ಮಾಡ್ಬಿಡ್ತಾರೆ. ರಘು ಅವ್ರು ಏನಂತ ಹೇಳ್ತಾರೆ, ನಾನ್ ಯಾವಾಗಪ್ಪ ನಿಮ್ಗೆ ಲಕ್ಕಿ ಅಂತ ಹೇಳ್ದೆ ಅಂತಂದಾಗ, ಅದ್ ಯಾವಾಗ ರಕ್ಷಿತಾ ಹತ್ರ ಮಾತಾಡಿದ್ನ ಇವರು ಕೇಳಿಸ್ಕೊಂಡ್ಬಿಟ್ರಂತೆ. ರಕ್ಷಿತಾ ಹತ್ರ ನೀನ್ ಮಾತಾಡಿದ್ ಕೇಳಿಸ್ಕೊಂಡಾಗ ನೀನ್ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಬೇಕಾಗಿತ್ತು. ಯಾಕೆ ನೀನ್ ಮಾತಾಡಿಲ್ಲ? ಆನ್ ಸ್ಪಾಟ್ ಮಾತಾಡ್ಬೇಕು. ನಿಂಗೆ ಅಷ್ಟೊಂದು ಧೈರ್ಯ ಇಲ್ಲ ಅಂತಂದ್ರೆ ನೀನ್ ಏನಕ್ಕೆ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲ? ನನ್ನ ಪ್ರಕಾರ ಏನಂತಂದ್ರೆ, ಅಲ್ಲೇನೋ ಮಾತಾಡ್ತಾ ಇದ್ರೆ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಕೇಳ್ಬೇಕು. ಬಟ್ ಇಲ್ಲೆಲ್ಲೋ ನಾಮಿನೇಷನ್ಸ್ಗೋ ಇಲ್ಲ ಅದಕ್ಕೆ ರೀಸನ್ಸ್ ಕೊಡೋದು ತುಂಬಾ ತಪ್ಪಾಗುತ್ತೆ. ಸೇಮ್ ಥಿಂಗ್ ಇಲ್ಲ ಆಕ್ಚುಲಿ. ಇಲ್ಲ ಅದು ಮಾತಾಡೋಣ, ಅದು ಕಂಪ್ಲೀಟ್ ಆಗಿ ಮಾತಾಡೋಣ. ಸೊ ಇಲ್ಲಿ ಏನಾಗುತ್ತೆ, ಗಿಲ್ಲಿ ಅಂದ್ರೆ ರಘು ಅವರು ಕೂಡ ವಾದ ಮಾಡಕ್ ಹೋಗಲ್ಲ. ಆಯ್ತು ನೀವು ಏನೋ ಹೇಳ್ಬಿಟ್ಟಿದ್ರ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಒಂದ್ಸತಿ ಹೆಸರು ತಗೊಂಡ್ಮೇಲೆ ಮುಗೀತಲ್ವಾ, ಅದು ವಾಪಸ್ ತಗೊಳಕ್ಕಾಗಲ್ಲ. ಸೊ ಓಕೆ ಅಂತ ಕೂತ್ಕೊಳ್ತಾರೆ. ಇದಾದ್ಮೇಲೆ ಬರ್ತಾರೆ, ಒಬ್ಬೊಬ್ಬರೇ ಬರ್ತಾರೆ. ಫಸ್ಟ್ ನಾನು ಯೂಸ್ ಮಾತಾಡ್ತೀನಿ, ಯಾರ್ದು ಧ್ರುವಂತದ್ದು ಮತ್ತೆ ಅಶ್ವಿನಿ ಅವ್ರದ್ದು ಮಾತಾಡೋಣ. ಸೊ ಇಲ್ಲಿ ಬಂದು ಧ್ರುವಂತ್ ಅವ್ರು ಏನ್ ಮಾತಾಡ್ತಾರೆ ಅಂತಂದ್ರೆ, ಅವ್ರದ್ದು ಆಕ್ಚುಲಿ ಮಜಾ ಇದ್ದಿದ್ದು ಧ್ರುವಂತ್ ಅವ್ರದ್ದು ಗೈಸ್. ಆನೆಸ್ಟ್ ಆಗಿ ಹೇಳಿ, ಧ್ರುವಂತ್ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಗಳು ಅಂಡ್ ಒಂದೊಂದು ಪಾಯಿಂಟ್ಸ್ ಗಳು ಎಷ್ಟು ಸರಿ ಇತ್ತು ಎಷ್ಟು ತಪ್ಪಿತ್ತು ನೀವು ಕಮೆಂಟ್ ಮಾಡಿದ್ರಿ. ಬಟ್ ನಾನಂತೂ ಎಂಜಾಯ್ ಮಾಡಿದೆ ಗೈಸ್. ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಲೈಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೂ ಲೈಕ್ ಮಾಡ್ಬೋದು. ಬನ್ನಿ ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಆಕ್ಚುಲಿ ಅದೇ, ಈಗ ಧ್ರುವಂತ್ ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಜಾನ್ವಿ ಅವ್ರಿಗೆ ಏನೊಂದು ಪಾಯಿಂಟ್ ಹೇಳ್ತಾರೆ ಗೊತ್ತಾ, ಸಖತ್ತಾಗಿ ಹೇಳ್ತಾರೆ. ಅಂಡ್ ಇನ್ನೊಂದು ಏನಂತಂದ್ರೆ,
ಜಾನ್ವಿ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಅಶ್ವಿನಿ ಅವರು ಕೂಡ ಸೆಂಟ್ರಲಿ ಮಾತಾಡ್ತಾರೆ ಅಂಡ್ ಅವರ ಸರದಿ ಮುಗ್ದೋಗಿರುತ್ತೆ. ಯಾಕಂದ್ರೆ ಇಲ್ಲಿ ಅಶ್ವಿನಿ ಅವರು ಕೊಟ್ಟಂತ ರೀಸನ್ಸ್ ಕರೆಕ್ಟ್ ಆಗಿಲ್ಲ, ನನಗೆಲ್ಲ ಒಂದು ಅನ್ಸ್ತು. ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಮಾತಾಡ್ತಾ ಇದ್ದೀನಿ. ಹಳೇದೆಲ್ಲ ಅದು 2 ವಾರದಿಂದ ಯಾವ್ದೋ ವಾರದಿಂದ ಎತ್ಕೊಂಡು ಹೌದು ನಾಮಿನೇಟ್ ಮಾಡೋದು, ಅದು ನನ್ನ ಪ್ರಕಾರ ತಪ್ಪದು. ನಿಮ್ಗೆ ಗೊತ್ತಿದೆ ಗೈಸ್, ಆಕ್ಚುಲಿ ನಾಮಿನೇಷನ್ ರೀಸನ್ಸ್ ಕೊಡ್ಬೇಕಾದ್ರೆ ಹೋದ್ ವಾರದ ಎತ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಮಂಡೇ ಆಗಿರೋದ್ರಿಂದ ಹೋದ್ ವಾರದಲ್ಲಿ ಏನೇನ್ ನಡೀತು ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಆಗಿತ್ತ ಸರಿ ಇತ್ತ ಅದನ್ನ ಎತ್ಕೊಂಡು ಕೊಡ್ಬೇಕಾಗಿತ್ತು. ಬಟ್ 3 ವಾರದ 8 ವಾರದಿಂದ ಎತ್ಕೊಂಡು ಮಾತಾಡಿದ್ರೆ ಹೌದು, ಇವರು ಒಂದೇ ವಾರದ ಸಾಕಾಗಿತ್ತು. ನನಗೆ ಕ್ಯಾಪ್ಟನ್ಸಿ ಓಟಿಗೆ ಇವ್ರು ನನಗೆ ಅವಕಾಶ ಕೊಡ್ಲಿಲ್ಲ, ನನಗೆ ಲಿಟ್ರಲಿ ಬೇಜಾರಾಯ್ತು. ಯಾರು ಕೂಡ ಇಲ್ಲಿ ಗೇಮ್ ಆಡಕ್ ಬಂದಿರೋದು ನಾಮಿನೇಷನ್ ರೀಸನ್ ಕೊಡ್ಬೇಕಾದ್ರೆ ತೂಕ ಇರ್ಬೇಕು ಗೈಸ್, ನಮಗೂ ಅನ್ಸ್ಬೇಕು ಅದು ಓಕೆ ಇವ್ರು ಕರೆಕ್ಟ್ ವ್ಯಾಲಿಡ್ ರೀಸನ್ ಕೊಡ್ತಾ ಇದಾರೆ ಅಂತ. ಅವಾಗ ಬೇರೆ ಆ ಒಂದು ರೀಸನ್ ಓಕೆ ಆಗಿದೆ ಯಾವುದು ಅಂತಂದ್ರೆ ಲೈಕ್ ನನ್ನ ಟಾಸ್ಕ್ ಆಡಕ್ಕೆ ಬಿಟ್ಟಿಲ್ಲ ಅಂತ ಅನ್ನೋದೇನಿತ್ತಲ್ಲ, ಆ ಒಂದು ರೀಸನ್ ಓಕೆ ಆಗಿತ್ತು. ಇಲ್ಲಿ ಅವ್ರು ಹೇಳೇ ಇಲ್ವಲ್ಲ ಅದನ್ನ ಮೇನ್ ಪಾಯಿಂಟ್ ಜಾಸ್ತಿ ಅದನ್ನ ಬಿಟ್ಬಿಟ್ಟು ಯಾವ್ದು 1 ವಾರದ 2 ವಾರದೆಲ್ಲ ಎತ್ಕೊಂಡ್ರೆ ಅವಾಗ ತೂಕನೇ ಇಲ್ಲಲ್ಲ ನಿಮ್ಗೆ. ಪೇಪರ್ ಅಲ್ಲಿ ಏನ್ ಗೊತ್ತಾಗ ಆಕ್ಚುಲಿ ಬರೆಯೋದು ತುಂಬಾ ಫಸ್ಟ್ 2-3 ಲೈನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋಸ್ಗಳೆಲ್ಲ ಅಷ್ಟೇ ಸ್ಟಾರ್ಟಿಂಗ್ ಒಂದು ನಿಮಿಷ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹುಕ್ಕಪ್ ಅನ್ನೋದು. ಸೊ ಅದೇ ಇಂಪಾರ್ಟೆಂಟ್. ಇವ್ರು ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರು. ಮೇ ಬಿ ಅದು ತುಂಬಾ ಅವರು ಮರ್ತೆ ಹೋಗ್ಬಿಟ್ರು ತನ್ನಂತಾನು. ಬೇರೆದೆಲ್ಲ ಹೋಗಿ ಅದೇ ದುಬೈಗೆ ಹೋಗ್ಬೇಕು ಅಂತಂದ್ರೆ ಲೈಕ್ ಎಲ್ಲ ಸೆಂಟ್ರಲ್ ಬೇರೆ ರೂಟಲ್ಲೆಲ್ಲ ಹೋಗ್ತಾರೆ ಗೊತ್ತಾ, ಆ ತರ ಕೊಂಕಣ ಸುತ್ಕೊಂಡ್ ಬಂದ್ರು, ಹಂಗಾಯ್ತು. ಸೊ ಒಟ್ನಲ್ಲಿ ಅಷ್ಟಾದ್ಮೇಲೆ ಆ ಪಾಯಿಂಟ್ ಎಲ್ಲ ಆದ್ಮೇಲೆ ಜಾನ್ವಿ ಅವ್ರ ಪಾಯಿಂಟ್ ಎತ್ಕೊಳ್ತಾರೆ. ಅಂಡ್ ಜಾನ್ವಿ ಅವ್ರಿಗೂ ಹೇಳ್ತಾರೆ ಅಂದ್ರೆ ನೀವು ಏನು ನನ್ನ ಅಂದ್ರೆ ಅವ್ರನ್ನೇ ಫೇಕ್ ಅನ್ನೋ ಹತ್ರ. ಈಗ ಜಾನ್ವಿ ಅವ್ರು ಕೂಡ ಅದನ್ನೇ ಮಾಡ್ತಾರೆ. ಈಗ ಧ್ರುವಂತರ ಏನ್ ಮಾಡ್ತಾರೆ ಅಂತಂದ್ರೆ ಒಬ್ಬರನ್ನ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸೊ ಚೆನ್ನಾಗಿ ಮಾತಾಡ್ಸ್ಕೊಂಡು ಏನ್ ಮಾಡ್ತಾರೆ, ಇನ್ನೊಬ್ರ ಹತ್ರ ಬರ್ತಾರೆ. ಯಾಕೆ ರೀಸನ್ ಕೊಡ್ತಾರೆ. ಆಕ್ಚುಲಿ ನಾನು ಇವಾಗ ಅವ್ರ ಹತ್ರ ನನಗೆ ಒಬ್ಬ ಪರ್ಸನ್ ಇಷ್ಟ ಆಗಿಲ್ಲ ಅಂತಂದ್ರೆ ನಾನು ಹಿಂದಿನ ದಿನ ಹೋಗ್ಬಿಟ್ಟು ಅವ್ರ ಹತ್ರ ಸಮಾಧಾನ ಮಾಡ್ಕೊಂಡು ಊಟ ತಿನ್ಸೋ ವ್ಯಕ್ತಿ ನಾನಲ್ಲ. ನನಗೆ ಏನು ಡೈರೆಕ್ಟ್ ಆಗಿ ಏನಿರುತ್ತೋ ಅದನ್ನ ನಾನು ಮುಗು ಕೊಡ್ದಂಗೆ ಹೇಳ್ತೀನಿ. ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಎದ್ದು ಆಚೆ ಬರ್ತಾ ಇರ್ತೀನಿ ಅಂತೆಲ್ಲ ಮಾತಾಡ್ತಾರೆ. ಅವಾಗ ನೆಕ್ಸ್ಟ್ ಇವರಿಬ್ರು ಏನ್ ಮಾತಾಡ್ಕೊಂತಾರೆ ಅಂದ್ರೆ ಸೆಂಟ್ರಲಿ ನಾವಲ್ಲ, ಅದಕ್ಕೆ ನಿಮ್ ಈ ತರ ಬುದ್ಧಿ ನೋಡ್ಬಿಟ್ಟೆ ನಾವು ಇಬ್ರನ್ನ ಕಳ್ಸಿದ್ದು ಅಂತಂದ್ರೆ, ನೀವು ಕಳ್ಸಿಲ್ಲ ಮೇಡಮ್, ನಾನು ಬಂದಿದ್ದು. ಇವ್ರೇ ಹೆಂಗ್ ಅನ್ಕೊಂಡ್ಬಿಡ್ತಾರೆ ಅಂತಂದ್ರೆ ಮೇ ಬಿ ಇದ್ರಲ್ಲಿ ಧ್ರುವಂತರು ಕರೆಕ್ಟ್ ಆಗಿದ್ರು. ನನಗೆ ಅನ್ಸಿದ್ದೆ ಅಂತಂದ್ರೆ ಇವ್ರಿಬ್ರು ಯಾಕೆ ಉಗಿದ್ ಕಳಿಸ್ತಿಲ್ಲ ಅಲ್ಲಿ, ಅದೇ ಕೆಲಸ ಮಾಡಿದ್ರು ಅವರು ಕೂಡ. ಬಟ್ ಅಂದ್ರೆ ಈಗ ಅವರು ಮೇ ಬಿ ಆತರ ಎಲ್ಲೂ ಮಾಡ್ತಾ ಇಲ್ಲ. ಹಿಂದೆ ಮುಂದೆ ಈ ಒಂದು ವಾರ 3-4 ದಿವಸ ನಾವು ಮಾಡ್ತಾ ಇಲ್ಲ. ಬಟ್ ಧ್ರುವಂತರು ಅವ್ರ ಸ್ಟ್ಯಾಂಡ್ ಅವ್ರು ತಗೊಂಡಿದ್ದಾರೆ. ಅದೇ ಇವಾಗ ಏನ್ ಗೊತ್ತಾ, ಹಿಂದೆ ಮುಂದೆ ಮಾಡಿ ಗೈಸ್. ಆಕ್ಚುಲಿ ಅಂದ್ರೆ ನೀನ್ ಏನೋ ಒಂದು ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು, ಒಂದಷ್ಟು ಬಿಹೇವಿಯರ್ ಬದಲಾವಣೆ ಮಾಡ್ಕೊಳ್ಳೋದು ನಾನು ಒಪ್ಕೊಳ್ತೀನಿ. ಬಟ್ ಇಲ್ಲಿ ಜಾನ್ವಿ ಅವ್ರಿಗೆ ಆಕ್ಚುಲಿ ಧ್ರುವಂತ ಅವ್ರಿಗಿಂತ ನನ್ನ ಪ್ರಕಾರ ಅವರು ಏನಂತಾರೆ ಟಾಕ್ಸಿಕ್ ಅಂತ ಅನಿಸ್ತಾ ಇರ್ತಾರೆ. ಯಾಕಂದ್ರೆ ಇವರು ಜಾನ್ವಿ ಅವರು ಕುತ್ಕೊಂಡು ಅವ್ರ ಬಗ್ಗೆ ಒಂದು ಇವ್ರಿಗೆ ಹೇಳ್ತಾ ಇರ್ತಾರೆ, ಇಲ್ಲಿ ಗ್ರೂಪಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದೇ ಸರಿ ಗೈಸ್, ನೀವು ಹೇಳಿ ಧ್ರುವಂತ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಒಪಿನಿಯನ್ ಕ್ರಿಯೇಟ್ ಮಾಡೋದು ಎಷ್ಟು ಸರಿ. ಅವ್ರೇನೋ ಬಿಡಿ ಆಯ್ತು ಮಾಡ್ತಾರೆ, ಅವ್ರ ಲೆವೆಲ್ಗೆ ನಾವ್ ಯಾಕೆ ಇಳಿಬೇಕು, ನಮ್ಮ ತಂದಲ್ಲಿ ನಾವು ಇರ್ಬೋದಲ್ವಾ. ಬಟ್ ಜಾನ್ವಿ ಅವರು ಕೂಡ ಇಲ್ಲಿ ಕಂಪ್ಲೀಟ್ಲಿ ಆಮೇಲೆ ಇವ್ರು ಕರ್ಕೊಂಡು ಹೋಗ್ತೀನಿ. ಜಾನ್ವಿ ಅವ್ರು ಬಂದು ನಾಮಿನೇಷನ್ ರೀಸನ್ ಬಗ್ಗೆ ಮಾತಾಡೋಣ. ಇವಾಗ ಗಿಲ್ಲಿ ಅವ್ರನ್ನ ಕರ್ಕೊಂಡು ಏನೊಂದು ಮಾತಾಡ್ತಾರೆ ನಾಮಿನೇಷನ್ ಜಾನ್ವಿ ಅವ್ರು ಕೊಟ್ಟಿದ್ದ ರೀಸನ್ ಇಲ್ಲಿ ಗಿಲ್ಲಿ ಅವರು ಇನ್ನ ಬೆಟರ್ ಆಗಿ ಡಿಫೆಂಡ್ ಮಾಡ್ಕೊಳ್ಬೋದಾಯ್ತು. ಇಲ್ಲಿ ಆಕ್ಚುಲಿ ತಪ್ಪಾಗಿದ್ದು. ಸೊ ನೀವು ತುಂಬಾ ಜನ ಇಷ್ಟೊತ್ತು ವಿಡಿಯೋ ನೋಡಿರ್ತೀರ, ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಏನಕ್ಕೆ ಅಲ್ಲಿ ಎಲ್ಲಿ ತಪ್ಪಾಗಿದ್ದು ಗಿಲ್ಲಿ ಅವ್ರದ್ದು ಅಂತ ಹೇಳ್ತೀರಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ಗಿಲ್ಲಿ ಇಸ್ ರಾಂಗ್ ಅಂತ ಹೇಳ್ತಲ್ಲ. ಜಾನ್ವಿ ಹೇಳಿದ್ದು ತಿರ್ಚಾ ಮುರ್ಚಾ ಮಾಡ್ಬಿಟ್ಟು ಹೇಳ್ತಾರೆ. ನೀನ್ ಯಾವಾಗ ನನ್ಗೆ ಒಬ್ಬ ಆಂಕರ್ಗೆ ನೀನು ಅಷ್ಟೊಂದೆಲ್ಲ ಡಿಸ್ರೆಸ್ಪೆಕ್ಟ್ ಕೊಡ್ತೀಯ, ಒಂದು ಆಂಕರ್ ವೃತ್ತಿ ಅಂದ್ರೆ ನಿನ್ಗೆ ಏನೋ ಗೊತ್ತು, ಅದೇನೋ ಒಂದು ಪದ ಯೂಸ್ ಮಾಡ್ತಾರೆ. 24 ವರ್ಷದಿಂದ ಅಷ್ಟು ಕಷ್ಟಪಟ್ಟು ರಾತ್ರಿ ಹಗಲು ಅಂದೇನೆ ನಾವು ಒಂದಷ್ಟು ಪರ್ಫೆಕ್ಷನಿಸ್ಟ್ ಆಗಿ ಅದೆಲ್ಲ ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಶಿಕ್ಷೋನ ನಿನಗೆ ಹಂಗೆ ಹಿಂಗೆ ಅಂತಂದಾಗ ಕಂಪ್ಲೀಟ್ ಆಗಿ ಇಲ್ಲಿ ಹೇಳ್ಬೋದಾಗಿತ್ತು, ನಾನು ಯಾವಾಗಮ್ಮ ನೀನ್ ಆಂಕರಿಂಗ್ ಬಗ್ಗೆ ಮಾತಾಡ್ದೆ, ಸುಮ್ನೆ ಏನಾರ ಮಾತಾಡ್ಬೇಡ ಅಮ್ಮ ನೀನು. ನಾನು ಆಕ್ಚುಲಿ ತಿರ್ಚಾ ಮುರ್ಚಾ ಅಂತಂದಿಲ್ಲ, ಕಾವ್ಯ ಹೇಳಿದ್ದು ಚಿಕ್ ಶೋ ಅಂತಲ್ಲ, ಅದು ಬಂದ್ಬಿಟ್ಟು ಇದು ದೊಡ್ಡ ಶೋ ಅಲ್ಲ, ಕಿಚನ್ ಪ್ರೋಗ್ರಾಮ್ ಮಾಡಲ್ಲ ಅಂತ ಹೇಳಿದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕಿಚನ್ ಪ್ರೋಗ್ರಾಮ್ ವಿಷಯ. ಯಾಕಂದ್ರೆ ಎಲ್ಲರಿಗೂ ಅಭಿರುಚಿ ಸವಿರುಚಿ ಅಂತ ಇರುತ್ತೆ. ಇವಾಗ ಸುದೀಪ್ ಸರ್ ಬಂದ್ಬಿಟ್ಟು ಸವಿರುಚಿ ನಡ್ಸ್ಕೊಡಕ್ಕಾಗತ್ತಾ, ಬಿಗ್ ಬಾಸ್ ಅಂತ ನಡ್ಸ್ಕೊಡ್ತಾ ಇರ್ತಾನೆ. ಸೊ ದಿಸ್ ಇಸ್ ಕಾಮನ್. ಗಿಲ್ಲಿ ಪಾಯಿಂಟ್ ಆಫ್ ವ್ಯೂ ಏನಂತ, ನನಗೆ ಕೇಪಬಿಲಿಟಿ ಇದೆ, ನನಗೆ ಕೆಪಾಸಿಟಿ ಇದೆ, ನಾನು ದೊಡ್ಡ ಶೋ ಮಾಡ್ತೀನಿ. ಅವ್ರು ದೊಡ್ಡ ಶೋ ಬಗ್ಗೆ ಹೇಳೇ ಇಲ್ಲ ಅವರು. ಅಂದ್ರೆ ದೊಡ್ಡ ಶೋ ಬಗ್ಗೆ ಹೇಳಿಲ್ಲ, ಬಟ್ ಅವರು ಒಂದು ಥಿಂಕಿಂಗ್ ಲೆವೆಲ್ ಆ ರೀತಿ ಇದೆ. ಸೊ ಈಗ ಬೇರೆ ಯಶ್ ಅವ್ರು ನೋಡಿ ವರ್ಲ್ಡ್ ವೈಡ್ ಫಿಲ್ಮ್ ನ ರಿಲೀಸ್ ಮಾಡ್ಬೇಕು ಅಂತ ಅವ್ರ ಥಿಂಕಿಂಗ್ ಮಾಡಿ ಆತರ ಇದೆ. ಅದು ತಪ್ಪಲ್ಲ, ಥಿಂಕ್ ಮಾಡಿರ್ತಾರೆ ಅವರು. ಅದು ಆಕ್ಚುಲಿ ನನ್ನ ಪ್ರಕಾರ ತಪ್ಪೇ ಇಲ್ಲ. ಆಸೆ ಪಡೋದು ತಪ್ಪೇ ಇಲ್ಲ. ಮನುಷ್ಯ ಆಸೆ ಪಡ್ಬೇಕು, ದೊಡ್ಡದಾಗಿ ಡ್ರೀಮ್ ಮಾಡ್ಬೇಕು, ದೊಡ್ಡದಾಗಿ ಕನ್ಸ್ ಕಾಣ್ಬೇಕು, ಅದು ತಪ್ಪಲ್ಲ. ಬಟ್ ಇಲ್ಲಿ ಗಿಲ್ಲಿ ಅವರು ಒಂದ್ ಸ್ವಲ್ಪ ಚೆನ್ನಾಗಿ ಡಿಫೆಂಡ್, ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡಂತ ಗಿಲ್ಲಿ ಅವರು ಯಾಕೋ ಒಂದ್ ಸ್ವಲ್ಪ ಇಲ್ಲಿ ಎಡ್ಬಿಟ್ರು. ಅಂದ್ರೆ ಇಲ್ಲಿ ಅವ್ರು ಏನ್ ಅನ್ಕೊಂಡು ಗೊತ್ತಾ, ಇವ್ರ ಜೊತೆ ಮಾತಾಡೋದೇ ವೇಸ್ಟ್, ಇವ್ರಿಗೆ ಯಾಕೆ ಟೈಮ್ ಸ್ಪೇಸ್ ಕೊಡ್ಬೇಕು, ಫ್ರೀ ಸ್ಕ್ರೀನ್ ಸ್ಪೇಸ್ ಕೊಡ್ಬೇಕು ಅಂತ ಏನ್ ಮಾಡ್ಬಿಟ್ಟಾರೆ ಇಲ್ಲಿ. ಸೊ ಇನ್ನ ಬೆಟರ್ ಆಗಿ ಡಿಫೆಂಡ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಬರುವಂತ ರಕ್ಷಿತಾ ಅವರು ಇಲ್ಲಿ ಅದನ್ನ ರೀಸನ್ ಆಗಿ ಕೊಡ್ತಾ ಇರ್ಲಿವೇನೋ ಅಂತ ನನಗೆ. ಬಟ್ ಗೈಸ್ ಆಕ್ಚುಲಿ ಇಲ್ಲಿ ಸ್ಟಿಲ್ ರಕ್ಷಿತಾ ಅವ್ರು ತಪ್ಪಿದೆ. ಏನಕ್ಕೆ ಅಂತ ಹೇಳ್ತೀನಿ. ರಕ್ಷಿತಾ ಅವ್ರು ಬರ್ತಾರೆ, ನನಗೆ ಒಂದು ಮಾತು ಪರ್ಟಿಕ್ಯುಲರ್ ರಕ್ಷಿತಾ ಅವ್ರದ್ದು ಎಲ್ಲ ಓಕೆ, ನೀನು ಹೇಳಿದ್ಬೇಕಾದ್ರೆ ರೀಸನ್ ಏನಂತಂದ್ರೆ ಅವ್ರು ಕೊಟ್ಟಾಗ ಡಿಫೆಂಡ್ ಮಾಡ್ಕೊಳ್ಬೇಕಾಗಿತ್ತು. ಸ್ಟಿಲ್ ರಕ್ಷಿತಾ ಅವ್ರದ್ದು ತಪ್ಪಿಲ್ಲ ಅಂತಾನು ಹೇಳ್ಬಿಡೋದಾಗಿದೆ. ಬಟ್ ಇಲ್ಲಿ ರಕ್ಷಿತಾ ಏನ್ ಮಾಡ್ತಾರೆ ಅಂತಂದ್ರೆ, ಬರ್ತಾರೆ, ನೀವು ಒಬ್ರು ಆಂಕರಿಂಗ್ ಪ್ರೊಫೆಷನ್ ನ ಕೆಳಗಡೆ ಇಟ್ಟು ಮಾತಾಡ್ತೀರಾ, ನಾನು ನಿಮ್ಗೆ ಹೆಂಗೆ ನಂಬಿಕೆ ಇಡೋದು, ಟ್ರಸ್ಟ್ ಮಾಡೋದು. ಅವತ್ತು ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿದ್ರಿ ಅವತ್ತು, ಬಟ್ ನೀವು ನೋಡಿದ್ರೆ ಈ ತರ ಮಾತಾಡ್ತೀರಾ ನೀವು ಹಾಗೆ ಹಿಂಗೆ ಅಂತಂದಾಗ
ಇವ್ರು ಇಲ್ಲಿ ಕುತ್ಕೊಂಡು ಹೇಳ್ತಾ ಇರ್ತಾರೆ ನೀನು ನಿಧಾನ ಪ್ರಮಾಣಿಸಿ. ಅವ್ರು ಸುದೀಪ್ ಸರ್ ನಿಮ್ಗೊಂದು ಮಾತು ಹೇಳ್ತಾರೆ, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳು ಆಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಸೊ ಈ ತರ ಹೇಳಿದಾಗ ಸೊ ನೀನೇನ್ ಮಾಡ್ಬೇಕಾಗಿತ್ತು ಆಕ್ಚುಲಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂತಂದ್ರೆ, ನೀನು ಅಲ್ಲಿ ಕುತ್ಕೊಂಡು ನನ್ನ ಬಂದು ಕೇಳ್ಬೋದಾಗಿತ್ತು ನೀನ್ ಯಾಕೆ ಹತ್ರ ಮಾಡ್ದೆ ಅಂತ. ಬಟ್ ನೀನು ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಕನ್ಕ್ಲೂಷನ್ ತಗೊಂಡ್ಬಿಟ್ಟೆ ಅಂತ. ಇವಾಗ ಏನ್ ಮಾಡ್ತಾರೆ, ನೀವು ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಅಲ್ವಾ, ಅದಕ್ಕೆ ನಾನ್ ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಮಾಡ್ಕೊಂಡಿದ್ರು ಅದು ಆಮೇಲೆ ಕ್ಲಾರಿಫೈ ಮಾಡ್ತಾ ಇದ್ರು. ಪಾಯಿಂಟ್ ಬೇರೆ, ಬಟ್ ಇಲ್ಲಿ ಪನಿಷ್ಮೆಂಟ್ ಅಂತ ಕೊಡಕ್ಕೆ ಲೈಕ್ ಟಗರುಪುಟ್ಟಿ ಬೇಡವಾಗಿತ್ತು. ಬೇಡ ಟಗರುಪುಟ್ಟಿ ಮೇ ಬಿ ಟಗರುಪುಟ್ಟಿ ತುಂಬಾ ತಪ್ಪು ಮಾಡಿದ್ ಎಲ್ಲಿ ಅಂತಂದ್ರೆ, ಪನಿಷ್ಮೆಂಟ್ ಕೊಡೋದಕ್ಕೆ ನೀನ್ ಯಾರು ಅಲ್ಲ ಪುಟ್ಟಿ, ಯಾಕಂದ್ರೆ ನೀನು ಒಬ್ಬ ಕಂಟೆಸ್ಟೆಂಟ್, ಯಾಕಂದ್ರೆ ಅವರು ಕೂಡ ಕಂಟೆಸ್ಟೆಂಟ್ ಆಗಿರ್ತಾರೆ. ಪನಿಷ್ಮೆಂಟ್ ಕೊಡೋದಕ್ಕೆ ಬಿಗ್ ಬಾಸ್ ಅವರು ಇದಾರೆ, ಆಮೇಲೆ ಇನ್ನೊಬ್ರು ಸುದೀಪ್ ಸರ್ ಕೂಡ ಬರ್ತಾರೆ. ಅವರಿಬ್ರು ಪನಿಷ್ಮೆಂಟ್ ಕೊಡೋದಕ್ಕೆ ಒಂದು ಅರ್ಹವಾದ ವ್ಯಕ್ತಿ ಅಂತ ನಾನು ಅನ್ಕೊಳ್ತೀನಿ. ಪನಿಷ್ಮೆಂಟ್ ಕೊಡ್ಲಿಲ್ಲ ಟಗರುಪುಟ್ಟಿ, ನಾಮಿನೇಟ್ ಮನೆಗೆ ಕಳ್ಸತ್ರ ಸತ್ಯಮೂರ್ತಿಗಳಿಗೆ ಗಸಗಸೆ ಪಾಯಸನೇ ಕೊಟ್ಬಿಟ್ಟೆ ನೀನು. ಆಕ್ಚುಲಿ ಅದನ್ನೇ ಹೇಳಿದ್ರೆ ಯಾರೋ ನಮ್ ಟಗರುಪುಟ್ಟಿ ಸೂರ್ಯವಂಶದ ಕುಡಿ ಗಸಗಸೆ ಪಾಯಸ ಕೊಟ್ಟರು ಅಂತ. ಲೈವ್ ಗಳಲ್ಲಿ ಜಾಯ್ನ್ ಆಗಿ ತುಂಬಾ ಕ್ರೇಜಿ ಆಗಿರುತ್ತೆ, ಒಳ್ಳೊಳ್ಳೆ ಕಮೆಂಟ್ಸ್ ಗಳು ಬರ್ತವೆ, ಒಂಥರ ಸಖತ್ತಾಗಿರುತ್ತೆ. ಆಕ್ಚುಲಿ ತುಂಬಾ ಜನ ಲೈವ್ ನೀವು ಜಾಯ್ನ್ ಆಗಲ್ಲ, ಲೈಕ್ ದಿನ ನಾವು 5:45 ಲೈವ್ ಬರ್ತೀವಿ ಅಂಡ್ ಎಪಿಸೋಡ್ ಮುಗಿದ್ಮೇಲೆ 10:45 ಲೈವ್ ಬರ್ತೀವಿ. ಎರಡು ಲೈವ್ ದಯವಿಟ್ಟು ಜಾಯ್ನ್ ಆಗಿ, ಕ್ರೇಜಿ ಆಗಿರುತ್ತೆ. ಸೊ ಒಟ್ಟಲ್ಲಿ ಗೈಸ್ ಇಲ್ಲಿ ಆಕ್ಚುಲಿ ಡಿಬೇಟೇಬಲ್ ಇಲ್ಲ, ಬಟ್ ಇಲ್ಲಿ ಸ್ಟಿಲ್ ರಕ್ಷಿತಾ ತಪ್ಪಿತ್ತು. ಅಂಡ್ ಇನ್ನೊಂದೇನಂತಂದ್ರೆ ರಕ್ಷಿತಾ ತುಂಬಾ ಹೇಟ್ ಮಾಡಕೋಬೇಡಿ ಗೈಸ್. ನಾನು ಆವಾಗ ಪದೇ ಹೇಳ್ತೀನಿ, ಒಬ್ಬ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡೋದು ತಪ್ಪಾಗುತ್ತೆ. ರಕ್ಷಿತಾ ಅವ್ರದ್ದು ಎಲ್ಲಿ ತಪ್ಪಿತ್ತು ಅಂದ್ರೆ ಪನಿಷ್ಮೆಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರಲ್ಲ, ಅದು ಯಾರು ನಿಂತ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಕೊಂತೀನಿ. ಬಟ್ ಕಮೆಂಟ್ ಹಾಕ್ಬೇಕಾದ್ರೆ ಒಂದು ಹುಡುಗಿ ಅಂತ ನನ್ನ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ನಂದು ಹೇಳ್ತಿರೋದು ಇವಾಗ ಪಾಯಿಂಟ್ ಆಫ್ ವ್ಯೂ ಅರ್ಥ ಆಗ್ತದೆ ಅಂತ ತುಂಬಾ ಜನಕ್ಕೆ ಸ್ಮಾರ್ಟ್ ಇದ್ದೀರಾ. ಅಂಡ್ ಐ ನೋ ದಟ್ ನೀವು ಕೂಡ ರಕ್ಷಿತಾ ಫಾಲೋವರ್ಸ್ ಇರ್ತೀರಾ, ಅಂಡ್ ಕೆಲವರು ಗಿಲ್ಲಿ ಫಾಲೋವರ್ಸ್ ಇರ್ತೀರಾ. ನಾನು ಹೇಳ್ಕೊಳ್ಳೋದು ರಿಕ್ವೆಸ್ಟ್ ಏನಂತಂದ್ರೆ, ದಯವಿಟ್ಟು ಕೆಟ್ಟದಾಗ ಕಮೆಂಟ್ ಹಾಕ್ಬೇಡಿ. ಅದೇನು ಬಿಗ್ ಬಾಸ್ ಮನೆ ಒಳಗಡೆ ಏನಿರುತ್ತೋ ಅದನ್ನ ಮಾತ್ರ ಹಾಕಿ. ನೆನ್ನೆ ನಾನು ತುಂಬಾ ಜನ ನೋಡ್ತಾ ಇದೀನಿ, ಆಲ್ರೆಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವ್ರದೇ ಬರ್ತಾ ಇದೆ. ಸೊ ತುಂಬಾ ಕೆಟ್ಟ ಕಮೆಂಟ್ಗಳು ಆಗ್ತಾ ಇದ್ದೀರಾ. ದಯವಿಟ್ಟು ಬೇಡ. ಒಂದು ಹೆಣ್ಣು ಮಗು ಅಂತ ಒಂದ್ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಹೌದು ಅವ್ರು ಮಾಡಿ ತಪ್ಪಿತ್ತು, ಹಾಗಂತ ಬಿಗ್ ಬಾಸ್ ಇನ್ನೂ ತುಂಬಾ ಇದೆ ಗುರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾರೆ, ತಪ್ಪಾಯ್ತು ಸಾರಿ ಕೇಳ್ತಾರೆ, ಅದೆಲ್ಲ ಗೊತ್ತಾಗುತ್ತಲ್ವಾ. ಸೊ ಅದನ್ನ ನೋಡ್ಕೊಂಡು ಮಾತಾಡೋಣ. ಸ್ಟಿಲ್ ಎನಿವೇಸ್ ರಕ್ಷಿತಾ ಅವ್ರು ಮಾಡಿದ ತಪ್ಪೇ ಇತ್ತು. ಐ ಅಗ್ರಿ, ತಪ್ಪಂತ ಬಂದಾಗ ತಪ್ಪಂತ ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ಡಿಫೆಂಡ್ ಮಾಡ್ಕೊಂಡು ಬಿಟ್ಟಿದ್ರೆ ಗಿಲ್ಲಿ ಅವ್ರಿಗೆ ಮೇ ಬಿ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಿತಾ ಯೋಚನೆ ಮಾಡ್ತಿರ್ಲಿಲ್ಲ. ಒಟ್ಟಾರೆ ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್ ಆಕ್ಚುಲಿ ಇನ್ನೊಂದೇನಂತಂದ್ರೆ, ಸೊ ಇಲ್ಲಿ ಗಿಲ್ಲಿಯವ್ರದ್ದು ಇನ್ನೊಂದು ತಪ್ಪಿದೆ ಏನಂತಂದ್ರೆ, ಸೊ ಜಾನು ಅವ್ರನ್ನ ನೀವು ನೋಡಿ ಅಬ್ಸರ್ವ್ ಮಾಡಿ, ಹೋಗು ಬಾ ನೀನು ತಾನು ಅಂತೆಲ್ಲ ಹೇಳ್ತಾರೆ. ಸೊ ದಟ್ ಅದು ಕೂಡ ಲೈಕ್ ಗಿಲ್ಲಿಯವರು ಕಂಟ್ರೋಲ್ ಮಾಡ್ಕೊಂಡು ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಗೈಸ್ ಓವರಾಲ್ ಆಗಿ ಇವತ್ತಿನ ಒಂದು ಪ್ರೋಮೋ ಏನಿಸ್ತು ಅಂಡ್ ಪ್ರೋಮೋ ಬಗ್ಗೆ ಏನಿಸ್ತು ಅಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ. ಅಂಡ್ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5:45 ಸರಿಯಾಗಿ ಅಂಡ್ ಲೈಕ್ 5:45 ಲೈವ್ ಬರ್ತೀವಿ ಅಂಡ್ 10:45 ಸರಿಯಾಗಿ ಲೈವ್ ಬರ್ತೀವಿ. ಲೈವ್ ಜಾಯ್ನ್ ಆಗಿ ಅಂತ ಹೇಳ್ತೀವಿ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.